ಪವಿತ್ರ ಅಲ್ವಾ? ಹೌದು ಮೇಡಮ್. ತುಂಬಾ ದಿನ ಆಯ್ತು ನಿಮ್ಮ ನೋಡಿ. ನಿಮ್ಮ ಆಟೋ ಜೀವನ ಹೇಗಿದೆ? ಬನ್ನಿ ಮೇಡಮ್, ಕೂತ್ಕೊಳ್ಳಿ, ಮಾತಾಡ್ತಾ ಹೋಗೋಣ. ತಂದೆ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡ್ರು. 10th ಆದಮೇಲೆ ನನಗೆ 17 ಇಯರ್ಸ್ಗೆ ಮದುವೆ ಮಾಡಿದ್ರು. ಮದುವೆ ಮಾಡಿದ್ಮೇಲೆ ನಾನು 1 ಇಯರ್ಗೆಲ್ಲ ಹೆಣ್ಮಗು ಹುಟ್ಟಿತ್ತು. ಹೆಣ್ಮಗು ಆಗಿದೆ ಅನ್ನೋ ಒಂದು ಮೇನ್ ಇಂಟೆನ್ಷನಿಂದ ಹಿಂಗೆ ನಮ್ಮ ಹಸ್ಬೆಂಡು ಕುಡಿದ ಜ್ಞಾನದಲ್ಲಿ ಸೀಮೆಣ್ಣೆ ಹಾಕ್ಬಿಟ್ಟು ಬೆಂಕಿ ಹಚ್ಬಿಟ್ರು ಅವರೇನೆ. ನಾನೇ ಏನು ಮಾಡಿದೆ, ಕೊಳಾಯಿ ಆನ್ ಮಾಡಿಬಿಟ್ಟು ನೀರಲ್ಲಿ ಕುತ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಅವ್ರು ಏನು ಮಾಡಿದ್ರು, ನನ್ನನ್ನು ಒಂದು ನೈಟು ಹಾಸ್ಪಿಟ್ಲಿಗೆ ಕರ್ಕೊಂಡೇ ಹೋಗಿಲ್ಲ. ಅದಾದಮೇಲೆ ಹತ್ತತ್ರ ಒಂದು ವಾರದ ಮೇಲೆವರೆಗೂ ಹಾಸ್ಪಿಟ್ಲಲ್ಲಿದ್ದೆ ನಾನು. ಡಿಸ್ಚಾರ್ಜ್ ಆದಮೇಲೆ ನಮ್ಮ ಅತ್ತೆ ಮನೆಯವರು ನನ್ನನ್ನು ಮನೆಗೆ ಕರ್ಕೊಳಕ್ಕೆ ಒಪ್ಪಿಗೆ ಇರಲಿಲ್ಲ. ಅದಾದಮೇಲೆ ನಮ್ಮ ಅಜ್ಜಿಯವರು ಬಂದಿರಿ 1-2 ದಿನ ಅವ್ರ ಮನೇಲಿ ಇಟ್ಕೊಂಡು ನೋಡಿಕೊಂಡ್ರು. ನಾನು ಆಟೋ ಓಡ್ಸೋಕ್ಕೆ ಮುಂಚೆ ಒಂದು ಕಂಪನಿಯಲ್ಲಿ ಕೊರಿಯರ್ ಡೆಲಿವರಿ ಮಾಡಿದ್ದೀನಿ. ಏನಕ್ಕೆ ನಾನು ಆಟೋ ಫೀಲ್ಡ್ನ ಚೂಸ್ ಮಾಡಿಕೊಂಡೆ ಅಂತ ಅಂದರೆ, ಇದು ಆಟೋ ಬಂದು ನಮ್ಮ ಒಂದು ಸ್ವಂತ. ನನ್ನ ಮಕ್ಕಳಿಗೆ ಟೈಮ್ ಕೊಡಬೇಕು, ಯಾಕಂದರೆ ಅವ್ರಿಗೆ ತಂದೆ ಪ್ರೀತಿನೂ ಇಲ್ಲ. ಸೊ ನಾನು ತಾಯಿ ಪ್ರೀತಿನೂ ಕೊಟ್ಟಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ ಅನ್ನೋ ಒಂದು ರೀಸನಿಗೋಸ್ಕರ ನಾನು ಆಟೋ ಫೀಲ್ಡಿಗೆ ಚೂಸ್ ಮಾಡಿಕೊಂಡೆ. ಯಾಕಂದರೆ ಅವರಿಗೆ ಟೈಮ್ ಕೊಡ್ಬೋದು. ಈಗ ಮೇಯ್ನ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಸ್ಕೂಲ್ ಬಾಡಿಗೆಗಳು ಒಪ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಪರ್ಸ್ನಲ್ ಬಾಡಿಗೆ ಅಂತಂದರೆ ಇಲ್ಲಿ ನಮ್ಮ ನೇಬರ್ಸೇ ನನ್ನ ಪರ್ಸ್ನಲ್ ಬಾಡಿಗೆ ಕೊಡ್ತಾರೆ. ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು 24/7 ನನ್ನ ಸರ್ವಿಸ್ ಇದ್ದೇ ಇರುತ್ತೆ ಯಾವಾಗ್ಲೂ. ತುಂಬ ದೂರ ಎಲ್ಲ ಹೋದಾಗ ಈ ಎಲೆಕ್ಟ್ರಾನಿಕ್ ಸಿಟಿ, KR ಪುರಮು ಆ ಕಡೆ ಎಲ್ಲ ಹೋದಾಗ ಹೋಟೆಲಲ್ಲೇ ಊಟ ಮಾಡ್ಕೊತೀನಿ. ಎಲ್ಲಾದರೂ ಲೋಕಲ್ ಬಾಡಿಗೆ ಹೊಡಿತಿದ್ರೆ, ಮಾರ್ಕೆಟು, ಮೆಜೆಸ್ಟಿಕ್ಕು ಈ ಸೈಡಲ್ಲಿ ನಾನು ಬಾಡಿಗೆ ಹೊಡಿತಿದ್ರೆ ಖಂಡಿತ ನಾನು ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಗಾಡಿ ಸ್ಟಾರ್ಟ್ ಮಾಡ್ತೀನಿ. ನಾನು EV ಮಿತ್ರದಲ್ಲಿ ಆಟೋ ಚಾರ್ಜ್ ಆಗ್ತಾಯಿದ್ದೀನಿ. ಸೊ ನಮಗೆ ಬೆಸ್ಕಾಂ ಕಡೆಯಿಂದ ಅದೊಂದು ತುಂಬ ಒಳ್ಳೆಯ ಅನುಕೂಲ ಆಗಿದೆ. EV ಮಿತ್ರದಲ್ಲಿ ನಮಗೆ ಏನು ಅಂತಂದರೆ, ಇದು ಗೌರ್ಮೆಂಟಿಂದ ಒಂದು ಫೆಸಿಲಿಟಿ. 60 ರೂಪಾಯಿ ಆಗುತ್ತೆ ನನ್ನ ಗಾಡಿ ಚಾರ್ಜಿಂಗಿಗೆ. ನನಗೆ ಒಂದು 20,000 ಸಂಬಳ ಬರುತ್ತೆ. ಅದರಲ್ಲಿ ನಾನು ನನ್ನ ಮನೆ ಬಾಡಿಗೆ ಕಟ್ಟಬೇಕು, ನನ್ನ ಮಗಳಿಗೆ ಎಜುಕೇಷನ್ ಹೇಳ್ದಿರ ಅವಳಿಗೆ ಒಂದು ಚಿಕ್ಕ ಸೇವಿಂಗ್ಸ್ ಮಾಡಿದ್ದೀನಿ, ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೇಳ್ಬಿಟ್ಟು. ನನ್ನಂಥ ಒಂದು ಹೆಣ್ಮಗಳನ್ನ ತುಂಬ ಕಷ್ಟಪಟ್ಟು ಐಡೆಂಟಿಫೈ ಮಾಡಿ, ನನ್ನ ಮನೆ ಪರಿಸ್ಥಿತಿನೆಲ್ಲ ಐಡೆಂಟಿಫೈ ಮಾಡಿ ನನಗೆ ಆಟೋ ಕೊಟ್ಟಿರೋ ಕಾಂಟಿನೆಂಟಲ್, ಬ್ಯಾಂಗ್ಳೂರ್ ಸಿಟಿ ಪೊಲೀಸು, ನಮ್ಮ ಯುನೈಟೆಡ್ ವೇ ಮತ್ತು ನಮ್ಮ ಪರಿಹಾರ ಟೀಮು ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ಕಡೆ, ನನ್ನ ಮಕ್ಕಳ ಕಡೆಯಿಂದನೂ ನಿಮಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಇವತ್ತು ನಾನು ಆಟೋ ಓಡಿಸೋದ್ರಿಂದ ಒಂದು ಧೈರ್ಯವಾಗಿ ನಾನು ಸಾಧನೆ ಮಾಡಬೇಕು ಮುಂದಕ್ಕೆ. ಸಾಧನೆ ಅಂತಂದರೆ ನನ್ನ ಮಕ್ಕಳನ್ನ ಸಾಕೋದೇ ದೊಡ್ಡ ಸಾಧನೆ. ಒಂದು ಪ್ರೀತಿಯಿಂದ ಮಾಡಬೇಕು, ಏನೇ ಕೆಲಸ ಮಾಡಬೇಕು ಅಂತಂದ್ರೂ ವಿ ಶುಡ್ ಲವ್ ಅವರ್ ವರ್ಕ್.